ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಆಫ್ಟರ್ ವೆರಿ ಲಾಂಗ್ ಟೈಮ್ ವೀಡಿಯೋ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 9 ಮಂತ್ಸ್ ಆಯ್ತು ಅನಿಸುತ್ತೆ ನಾನು ವೀಡಿಯೋಸ್ ಪೋಸ್ಟ್ ಮಾಡಿಬಿಟ್ಟು. ಸೊ ತುಂಬ ಜನ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ ಯಾಕೆ ವೀಡಿಯೋಸ್ ಮಾಡ್ತಿಲ್ಲ ಅಂತ. ಆ್ಯಂಡ್ ತುಂಬ ಜನ ಗೆಸ್ ಮಾಡಿದರು ಯಾಕೆ ವೀಡಿಯೋಸ್ ಮಾಡ್ತಿಲ್ಲ, ಯಾಕೆ ವೀಡಿಯೋಸ್ ಸ್ಟಾಪ್ ಆಯಿತು ಅಂತ. ಸೊ ಯಾ, ನೌ ಐ ಆಮ್ ಬ್ಯಾಕ್. ಆದಷ್ಟು ಟ್ರೈ ಮಾಡ್ತೀನಿ ಮೊದಲಿನ ಥರ ವೀಡಿಯೋಸ್ ಮಾಡಿ ಪೋಸ್ಟ್ ಮಾಡ್ತಾ ಇರೋದಕ್ಕೆ. ಡೈಲಿ ಪೋಸ್ಟ್ ಮಾಡೋಕ್ಕೆ ಕಷ್ಟ. ವೀಕ್ಲಿ 1 or 2 ವೀಡಿಯೋಸ್ ಪೋಸ್ಟ್ ಮಾಡೋಕ್ಕೆ ಸದ್ಯಕ್ಕೆ ಐ ವಿಲ್ ಡೆಫಿನೆಟ್ಲಿ ಟ್ರೈ. ಆ್ಯಂಡ್ ಯಾ, ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ, ತುಂಬ ಟೈಮ್ ಆಯಿತು. ರೀಸೆಂಟಾಗಿ ನನಗೆ ಡೆಲಿವರಿ ಆಯಿತು, ಗರ್ಲ್ ಬೇಬಿ ಆಗಿದೆ. ಸೊ ಇಬ್ಬರೂ ಆರಾಮಾಗಿದ್ದೀವಿ, ಚೆನ್ನಾಗಿದ್ದೀವಿ. ಯಾ, ಪ್ರೆಗ್ನೆಂಟ್ ಇದ್ದಾಗ ನನಗೆ ವಾಮಿಟಿಂಗ್ ಎಲ್ಲ ಜಾಸ್ತಿ ಇದ್ದಿದ್ದ ಕಾರಣ ನನಗೆ ವೀಡಿಯೋಸ್ ಶೂಟ್ ಮಾಡೋಕ್ಕಾಗ್ತಾ ಇದ್ದಿಲ್ಲ. ವೀಡಿಯೋಸ್ ಮಾಡಿದ್ರು ಎಡಿಟಿಂಗ್ ಅದೆಲ್ಲ ಆಗ್ತಾ ಇರಲಿಲ್ಲ ನನ್ನ ಕೈಲಿ. ಹಾಗಾಗಿ ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ. ಸೊ ಯಾ, ನವ್ ಐ ಆಮ್ ಬ್ಯಾಕ್. ಆದಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತಿಗೆ ನನ್ನ ಮಗಳು ಹುಟ್ಟಿ 1 ಮಂತ್ ಆಗಿದೆ. ಸೊ 1 ಮಂತ್ ಫೋಟೋಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಮನೆಯಲ್ಲೇ ಸಿಂಪಲ್ಲಾಗಿ. ಸೊ ಹೇಗೆ ಮಾಡ್ತೀನಿ ಬನ್ನಿ ನೋಡೋಣ. ಮಳೆ ಬರ್ತಾ ಇದೆ. ಹಾಯ್ ಉಜೇತ್, ಹೌ ಆರ್ ಯು? ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದ್ದೀಯಾ? ನಾನು ಚೆನ್ನಾಗಿದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ವ್ಲಾಗಲ್ಲಿ. ಬ್ಲಾಗಲ್ಲಿ ಅದೇ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ಟಾರ್ಟಿಂಗಿಂದ ಏನೆಲ್ಲ ಟ್ಯಾಬ್ಲೆಟ್ಸ್ ತೊಗೊಂಡಿದ್ನೋ ಅದೆಲ್ಲ ಕಲೆಕ್ಟ್ ಮಾಡಿ ಹಾಗೆ ಇಟ್ಕೊಂಡಿದ್ದೆ. ಸೊ ಮಗು ಆದಮೇಲೆ ನನಗೆ ಫೋಟೋಶೂಟ್ ಮಾಡಬೇಕು ಅಂತ ಫಸ್ಟೇ ಮೈಂಡಲ್ಲಿತ್ತು. ಸೊ ಹಾಗಾಗಿ ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ಆ್ಯಕ್ಚುಲಿ ಸುಮಾರು ಇಂಜೆಕ್ಷನ್ಸ ತೊಗೊಂಡಿದ್ದೆ, ಬಟ್ ಇಂಜೆಕ್ಷನ್ಸ್ನ ನನ್ನ ಕೈಲಿ ಕಲೆಕ್ಟ್ ಮಾಡೋಕ್ಕಾಗಿತ್ತಿಲ್ಲ. ಬರೀ ಟ್ಯಾಬ್ಲೆಟ್ಸ್ನ ಮಾತ್ರ ಕಲೆಕ್ಟ್ ಮಾಡೋಕ್ಕಾಗಿದ್ದಿದ್ದು. ಸೊ ಪ್ರೆಗ್ನೆನ್ಸಿ ಡೇ 1ಇಂದ ಏನೆಲ್ಲ ಟ್ಯಾಬ್ಲೆಟ್ಸ್ ತೊಗೊಂಡಿದ್ನೋ ಅದನ್ನ ಮಾತ್ರ ಇಟ್ಕೊಂಡಿದ್ದೀನಿ. ಸೊ ಅದರಲ್ಲಿ ಈಗ ಫೋಟೋಶೂಟ್ ಮಾಡ್ತಾ ಇರೋದು. ನೋಡಿ ಗೈಸ್, ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೋತಾ ಇದ್ದೀವಿ. ಇದನ್ನ ನನಗೂ ಶೇರ್ ಮಾಡು. ಅಣ್ಣ, ನಿಮ್ಮದು 1 ಮಂತ್ ಆಫ್ ಬೀಯಿಂಗ್ ಡ್ಯಾಡ್ ಎಕ್ಸ್ಪೀರಿಯನ್ಸ್ ಹೇಳಿ. It was peaceful. Do you believe it? ಸರ್ಕಾಸ್ಟಿಕ್ ಆಗಿ ಹೇಳ್ತಾ ಇದ್ದೀರಾ? ಅಷ್ಟೇ, ನೋ ಕಾಮೆಂಟ್ಸ್. No comments. ನಿಂದು ಸೇಮ್ ಹಿಯರ್. ಒಂದು ಫೋಟೋ ಶೂಟ್ ಹಿಂದೆ ಇಷ್ಟೊಂದೆಲ್ಲ ಎಫರ್ಟ್ಸ್ ನೋಡಿ. 3 ಲೈಟ್ ಬೇಕಾ? ದಿಸ್ ಇಸ್ ದಿ ಫೈನಲ್ ಔಟ್ಪುಟ್. ಇದ್ರದ್ದು ವಿಡಿಯೋನೂ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ. ಒಂದು ಕಾನ್ಸೆಪ್ಟ್ದು ಫೋಟೋಶೂಟ್ ಆಯಿತು. ಈಗ ಸೆಕೆಂಡ್ ಕಾನ್ಸೆಪ್ಟ್ ಪ್ರಿಪ್ರೇಷನ್ಸ್ ಆಗ್ತಾ ಇದೆ. ಮುಕುಟಿದು ಅತ್ತೆ 1 ಮಂತ್ ಆಫ್ ಬೀಯಿಂಗ್ ಅವ್ವ. 1 month of being our for this Putani. ಹೆಂಗನ್ಸ್ತು? ಎಕ್ಸ್ಪೀರಿಯನ್ಸ್ ಹೇಳಿ, ಎಕ್ಸ್ಪೀರಿಯನ್ಸ್. Super. ಫಸ್ಟ್ ಟೈಮ್ ಬೀಯಿಂಗ್ ಅವ್ವ. Playing with this Kumari Kuti Papu. Hola? ಪ್ರಿಪ್ರೇಷನ್ಸ್ ಡನ್. ಈಗ ಫೋಟೋಶೂಟ್ಗೆ ರೆಡಿ. ಅಣ್ಣ ಎಫರ್ಟ್ಸ್ ಎಷ್ಟು ಜನ ಅವಳನ್ನ ನಗ್ಸಕ್ಕೆ ಟ್ರೈ ಮಾಡಿಸ್ತಾ ಇದೀವಿ. ಫೋಟೋಶೂಟ್ ಎಲ್ಲ ಡನ್. ಈಗ ಕೇಕ್ ತಿನ್ನೋ ಸಮಯ. It's time for cake cutting. ಕೇಕ್ ಕಟಿಂಗ್ಗೆ ಬೇಬಿ ಹೆಸರಲ್ಲಿ ಕೇಕ್ ತಿನ್ನೋದು. ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ, Happy 1 month day. ಫೋಟೋಶೂಟು ಎಸ್ ಆಯಿತು, ಹೆಂಗಾಯ್ತು? ಸೂಪರ್ ಆಗಾಯಿತು. ಇನ್ನೂ ಒಂದು ಪ್ಲ್ಯಾನ್ ಇತ್ತು, ಬಟ್ ಟೈಮ್ ಸಾಕಾಗ್ತಿಲ್ಲ. ಅದು ಸೆಕೆಂಡ್ ಮಂತ್ಗೆ ಪೋಸ್ಟ್ಪೋನ್. ಹಾಂ, ಹಂಗೆ. ಅಣ್ಣ ಆಯ್ತಾ ಫೋಟೋಶೂಟ್? Yes. ಹೆಂಗಾಯ್ತು? ಕೇಕ್ ಮಾಡ್ತೀವಿ. You can see me here. This is how. ಮಂತ್ಲಿ ಫೋಟೋಶೂಟ್ ಮಾಡ್ತೀವಿ ಗೈಸ್. ನೋಡಿ, ಎವ್ರಿ ಮಂತ್ ಬರ್ತೀನಿ ಅಂದಿದ್ದಾಳೆ. Stage promise ಮಾಡ್ತಾಳೆ. ಎವ್ರಿ ಮಂತ್ ಬರ್ತೀನಿ ನಾನು. ಹಂಗೆ ಎವ್ರಿ ಮಂತ್ ಬರ್ತಾ 1 year ಹಾಗೆ ಹೋಗ್ಬಿಡುತ್ತೆ ಬೇಬಿಗೆ. ನೋಡೋಣ ಎಷ್ಟು ಮಂತ್ ಬರ್ತಾಳೆ ಅಂತ. ಬರ್ತೀನಿ, ಪಕ್ಕ ಬರ್ತೀನಿ. ವಿಲ್ ಸಿ. ನೆಕ್ಸ್ಟ್ ಮಂತ್ ವೇಟ್ ಮಾಡೋಣ. ವೀಕೆಂಡ್ ಇದ್ರೆ ಬರ್ತೀನಿ ಗೈಸ್. ಪೂಜೆ ಕುಡಿ. This is 1 ಮಂತ್ ಆಫ್ ಬೀಯಿಂಗ್ ಡ್ಯಾಡ್ನ ಎಂಜಾಯ್ ಮಾಡ್ತಾ ಇದ್ದಾರೆ ಕೇಕ್ Exactly. ತಿನ್ಕೊಂಡು. ಫುಲ್ happy dad. ಹ್ಯಾಪಿ ಮಾಮ್.
ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೆ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.